ಕಾರ್ಮಿಕರನ್ನ ವಾದ್ಯ ಶಬ್ದದಿಂದ ನಿಲ್ಲಿಸಿದಂತ ಆಸ್ಪತ್ರೆಗೆ ಇರಬೇಕು, ನಮ್ಮ ಪೌರ ಕಾರ್ಮಿಕರನ್ನು ಯಾವ ರೀತಿ ಮಾಡಬೇಕು ಮತ್ತು ಕೆಲಸ ಕಾರ್ಯಗಳು ಹೇಗೆ ಹಿಡಿಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಒಳ್ಳೆ ಚರ್ಚೆ ಆಗಿದೆ. ಮತ್ತು ಮುಂದಕ್ಕಿದ್ದ ಯಾವುದೇ ಆಗಬಾರ್ದು ಸಾಹೇಬರು ಕೂಡ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ, ತೋರಿಸಿದ್ರೆ ದಾಖಲಾತಿಗಳನ್ನು ತೋರಿಸಿದ್ದಾರೆ, ಏನು ಮಿಸ್ಟೇಕ್ಗಳಾಗಿದೆ, ಸೊ ಅದನ್ನು ಸರಿಪಡಿಸಬೇಕು, ಏನಕ್ಕೆ ಬಂದಿದ್ದು ಅನ್ನೋದ್ರ ಬಗ್ಗೆ ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ. ಅವರು ಕೂಡ ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ. ಮುಂದಕ್ಕೆ ಏನು ಬಂದು ನಮಗೆ ನಮ್ಮೆಲ್ಲ ನೌಕರರಿಗೂ ನ್ಯಾಯ ಕೊಡಬೇಕು ಅಂತ ಇವತ್ತು ಅವ್ರು ಖುದ್ದಾಗಿ ನಿಂತ್ಕೊಂಡು ಅದನ್ನೆಲ್ಲ ಅವ್ರಿಗೆ ಏನು ತಿಳಿ ಹೇಳಬೇಕು, ಹರ್ಷ ಹಾಸ್ಪಿಟಲ್ಗೆ ಸಂಬಂಧಪಟ್ಟವ್ರಿಗೆ ತಿಳಿ ಹೇಳಿ ಅವ್ರಿಗೆ ಇದೇ ಕೊನೆ ವಾರ್ನಿಂಗ್ ಅಂತ ಹೇಳಿ ಇನ್ನೊಂದು ದಿನ ಏನಾದ್ರು ಹೆಚ್ಚು ಕಡಿಮೆ ಆದರೆ ಇದು ನೇರವಾಗಿ ಸೀರಿಯಸ್ ಆಗಿ ನಾವೇ ಬರ್ತೀವಿ, ನಾವೇ ಎಂಟ್ರಿ ಆಗ್ತೀವಿ ಅಂತ ಸಾಹೇಬ್ರು ಹೇಳಿದ್ದಾರೆ. ಅವ್ರ ಮಾತಿಗೆ ನಾವೆಲ್ಲ ಗೌರವ ಕೊಡೋಣ. ಅದ್ರ ಜೊತೆಗೆ ಮತ್ತು ನಮ್ಮನ್ನು ಸಾರ್ವಜನಿಕರು ಇದು ಎಷ್ಟೋ ಕಡೆ ಮೀಡಿಯಾದಲ್ಲಿ ಬರೋದ್ರಿಂದ ಸಾರ್ವಜನಿಕರು ಈ ಪೌರ ಕಾರ್ಮಿಕರು ಸಹಕರಿಸಿದ್ರೆ ನಾವು ಊರು ಇನ್ನೂ ಚೆನ್ನಾಗಿ ಸ್ವಚ್ಛತೆ ಮಾಡ್ತಾ ನಮ್ಮೂರಿಗೆ ಒಳ್ಳೆ ಹೆಸರು ತರೋಂಥ ಕೆಲಸ ನಾವು ಮಾಡ್ತೀವಿ. ಮತ್ತು ನಮಗೆ ಇವತ್ತು ಏನಾದ್ರು ಇಲ್ಲಿ ಪೌರ ಕಾರ್ಮಿಕರು ಇದ್ದೀವಿ ಅಂದರೆ ಇಷ್ಟು ಜನದಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಗಣೇಶನ ಗುಡಿ ಜಾತ್ರೆಯಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿದಂಥ ನಮ್ಮ ರಗಣ್ಣ ಅವ್ರಿಗೆ, ಯಾಕೆಂದರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅಷ್ಟು ಜನಗಳ ಲಕ್ಷಾಂತರ ಜನದ ಮಧ್ಯದಲ್ಲಿ ಪೌರ ಕಾರ್ಮಿಕರು ಒಂದು ಸನ್ಮಾನ ಮಾಡಿ ನಮ್ಮನ್ನು ಗುರುತಿಸಿದ್ದಾರೆ. ಮತ್ತು ಇವತ್ತು ನಮಗೆಲ್ಲರಿಗೂ ನ್ಯಾಯ ಸಿಕ್ಕಿದೆ. ಇನ್ನು ಮುಂದೆ ಇಂಥದ್ದು ಆಗಲ್ಲ ಅನ್ನೋದು ಒಂದು ಸಾಹೇಬರು ದೊಡ್ಡವರೆಲ್ಲ ಸೇರಿ ಮಾತಾಡಿರೋದ್ರಿಂದ ನಮಗೊಂದು ಒಳ್ಳೆ ನ್ಯಾಯ ಸಿಕ್ಕಿದೆ. ಇನ್ನು ಮುಂದೆ ಆಗಲ್ಲ, ನೌಕರು ಬಂದವರು ಇಲ್ಲಿಗೆ ನಾವು ಕೈ ಬಿಡೋಣ. ಮತ್ತು ಪೌರ ಸೇವಾ ನೌಕರ ಸಂಘಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘ ಸುಮಾರು ಒಂದು 20 ವರ್ಷದಿಂದ ವಾಸ ಇದ್ವಿ. ಯಾವತ್ತೂ ಯಾರಿಗೆ ಆಗಲಿ, ಬಡವರು ದೀನದಲ್ಲಿದ್ದರೆ ಯಾರಿಗೇ ಆಗಲಿ ನಾವು ಯಾವತ್ತೂ ಹಗರವಾಗಿ ನಡ್ಕೊಂಡಿಲ್ಲ. ಇವತ್ತು ಒಂದು ಏನೊಂದು ಒಂದು ಇದರಲ್ಲಿ ಒಂದು ವೈಯಕ್ತಿಕವಾಗಿ ನಾವು ಏನು ಪದೇ ಈ ಥರ ನೋಟಿಸ್ ಇನ್ನೊಂದು ಮತ್ತೊಂದು ಅಂತ ಬಂದಾಗ ಸ್ವಲ್ಪ ಸ್ಮಾಲ್ ಇದರಲ್ಲಿ ಇದಾಗಿದೆ ಹೊತ್ತು ನಮಗೂ ಅವ್ರಿಗೆ ಅವ್ರ ಬಗ್ಗೆ ನಿಮ್ಮ ಬಗ್ಗೆ ಎಲ್ಲರ ಬಗ್ಗೆನೂ ನಮಗೆ ಒಳ್ಳೆ ವೈಯಕ್ತಿಕ ಗೌರವ ಇದೆ. ಯಾರಿಗೆ ಆಗಲಿ ನಾವು ಯಾರೇ ರೀತಿಯಲ್ಲಿ ನಿಂದಿಸೋದಾಗಲಿ ಇನ್ನೊಂದು ಮತ್ತೊಂದು ನಡ್ಕೊಂಡಿಲ್ಲ. ಅವ್ರು ಆ ರೀತಿ ಏನಾದರೂ ತಪ್ಪು ಕಲ್ಪನೆಯಿಂದ ಏನೋ ಆಗಿದ್ರೆ ಖಂಡಿತ ನಾನು ನಿಮ್ಮೆಲ್ಲರಿಗೂ ಕೈ ಮುಗಿ ಕೇಳ್ಕೊತೀನಿ, ಕ್ಷಮಾಪಣೆ ಇರಲಿ. ಬಟ್ ನಾನು ಯಾವತ್ತೂ ಆ ರೀತಿ ನಡ್ಕೊಂಡಿಲ್ಲ, ಮುಂದೇನೂ ನಡ್ಕೊಳ್ಳೋದಿಲ್ಲ. ಬಟ್ ಏನಾದ್ರು ಆ ರೀತಿ ಅನ್ಯತಾ ಏನಾದ್ರು ಅವರು ತಿಳ್ಕೊಂಡಿದ್ರೆ ತಪ್ಪು ತಿಳ್ಕೊಳ್ಳಿ, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತೀನಿ. ಅದು ಬಿಟ್ಟರೆ ಬೇರೆ ಏನಾಗಿಲ್ಲ ಎಲ್ಲ. ಯಾಕೆಂದ್ರೆ ಎಲ್ಲರೂ ನಾವು ನೋಡ್ತಾ ಇದ್ದೀವಿ, 25 ವರ್ಷದಿಂದ ನೀವು ಎಲ್ಲೂ ನಾವು ಯಾರಿಗಾದ್ರೂ ಒಂದು ಮನಸ್ಸಲ್ಲಿ ಇಲ್ಲೂ ಸುಮಾರು ಜನ ಇದ್ದಾರೆ. ನಾನು ಹೆಸರು ವೈಯಕ್ತಿಕವಾಗಿ ಹೇಳೋದು ಬೇಡ, ನಾನು ಇವತ್ತು ಸುಮಾರು ಜನ ಹೊಸ ನೋಡ್ತಾ ಇದ್ದೀನಿ. 2-3 ವರ್ಷದ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಹಿಂದಿನ ಕಂಪ್ಲೇಂಟ್ ಇದು. ಸೊ ಮೊನ್ನೆ ಲೋಕಾಯುಕ್ತ ಕಚೇರಿಯಲ್ಲಿ ಪರ್ಸ್ನಲಾಗಿ ಅಪಿರಿಯನ್ಸ್ ಇತ್ತು. ನಮ್ಮ AW ಅವರು ಹೋಗಿದ್ದರು. ಆ ಸಮಯದಲ್ಲಿ ಮೊನ್ನೆ ಲೋಕಾಯುಕ್ತರವರು 1 ತಿಂಗಳು ನಮಗೆ ಸಮಯ ಗಡುವನ್ನು ನೀಡಿದರು. ಸೊ ಅಲ್ಲಿನ ಪರಿಸ್ಥಿತಿಯನ್ನು ನೀವು ತಿಳಿಗೊಳಿಸಬೇಕು ಮತ್ತು ಅಲ್ಲಿನ ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ. ಸೊ ನಾವು ಹೋದಂಥ ಇನ್ಸ್ಪೆಕ್ಷನ್ ಮಾಡಿದಂಥ ಸಮಯದಲ್ಲಿ ಹರ್ಷ ಹಾಸ್ಪಿಟ್ಲ್ ಅವರು ನೇರವಾಗಿ ಚರಂಡಿಗೆ ಹಾಸ್ಪಿಟ್ಲ್ ತ್ಯಾಜ್ಯವನ್ನು ಬಿಡ್ತಾಯಿದ್ರು. ಸೊ ಅವರನ್ನು ಕೇಳಿದ್ವಿ, ಯಾಕೆ ಈಗ ಬಿಡ್ತಾಯಿದ್ದೀರಾ ಅಂತ ಅದಕ್ಕೆ ಅವರು ಸ್ವಲ್ಪ ಬೇರೆ ಥರ ಮಾತಾಡಿದರು. ಇಡೀ ನೆಲಮಂಗಲದಲ್ಲಿ ನಮ್ಮದು ಒಂದೇ ಹಾಸ್ಪಿಟ್ಲು, ಬೇರೆ ಇದೆಯಲ್ಲ. ಅದಕ್ಕೆ ನಾವು ಹೇಳಿದ್ವಿ, ನಿಮ್ಮದು ಫಸ್ಟ್ ನೀವು ಸರಿ ಹೋಗಿ ಉಳಿದೋದನ್ನು ನೋಡ್ಕೊಳ್ತಾ ಹೋಗೋಣ ಅಂತ ನಾವು ಅವ್ರಿಗೆ ತಿಳಿ ಹೇಳಿದ್ವಿ. ಆದರೂ ಸಹ ಅವರು ನಮ್ಮ ಸಿಬ್ಬಂದಿಗಳಿಗೆ ಕೆಲವಾಗಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿದರು. ಹಾಗಾಗಿ ನಾವು ಅವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ನಾವು ಇಲ್ಲಿ ಇದಕ್ಕೆ ಸ್ಟೇಷನಿಗೆ ಬಂದ್ವಿ. ಸ್ಟೇಷನಿಗೆ ಬಂದಂಥ ಸಮಯದಲ್ಲಿ ನಾವೆಲ್ಲ ಅವರು ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಅಪಾಲಜಿ ಕೇಳಿದರು. ಮತ್ತು ನಾವೇನು ಮಲಿನ ತ್ಯಾಜ್ಯವನ್ನು ಹೊರಗಡೆ ಬಿಡ್ತಿದ್ದೀವಲ್ಲ ಅದನ್ನು ಆದಷ್ಟು ಬೇಗ ಸರಿದೂಗಿಸಿ ಅಲ್ಲಿನ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ತೀವಿ ಅಂತ ನಮಗೆ ಭರವಸೆ ಕೊಟ್ಟು ಹೋಗಿದ್ದಾರೆ. ಸೊ ನಾವು ಸಹ ಆಯಿತು, ಇದು ಮೊದಲನೇ ಘಟನೆ ಆಗಿರೋದ್ರಿಂದ ಅವರಿಗೂ ಒಂದು ಸಲ ಇದನ್ನು ಎಕ್ಸ್ಕ್ಯೂಸ್ ಕೊಡೋಣ ಅಂತ ಈ ಸಮಯದಲ್ಲಿ ಹೇಳ್ತಾ, ಸೊ ಉಳಿದ ಹಾಸ್ಪಿಟ್ಲವ್ರಿಗೂ ಮತ್ತು ಬೇರೆ ಎಲ್ಲರಿಗೂ ಸಹ ನಾನು ಈ ಮೂಲಕ ಹೇಳೋದಿದೆ ಅಂತಂದರೆ, ಒಂದು ನಗರವನ್ನು ಸುಂದರ ಸ್ವಚ್ಛ ನಗರವಾಗಿಡೋಣ. ತಾವು ಸಹ ನಮ್ಮ ಜೊತೆ ಕೈ ಜೋಡಿಸಬೇಕು. ಜನರ ಜೀವದ ಜೊತೆ, ಜನರ ಸ್ವಾಸ್ಥ್ಯದ ಜೊತೆ ಆಟ ಆಡಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನೆಕ್ಸ್ಟ್ ಮುಂದಿನ ತಾರೀಕು ಏನನ್ನು ಅಡ್ಡಿಪಡಿಸಿದ್ರೆ
ಅವ್ರು ಮುಂದೆ ಹೇಳಿ ಹೋಗಿದ್ದಾರೆ, ನಾವು ಇನ್ನು ಯಾವುದೇ ಕಾರಣಕ್ಕೂ ಅಡ್ಡಿಪಡಿಸೋದಿಲ್ಲ, ನಾವು ಅದನ್ನು ಸರಿದೂಗಿಸ್ಕೊಳ್ತೀವಿ ಅಂತ ಅಶೂರ್ ಕೊಟ್ಟು ಹೋಗಿದ್ದಾರೆ. ಸೊ ಅವ್ರು ಅದ್ರ ಪ್ರಕಾರ ನಡೆದುಕೊಳ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಅದನ್ನು ನಾವು ಅವರಿಗೆ ಹೇಳ್ತೀವಿ.